ನಾವು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ, ಮುಂಡರಗಿ ತಾಲೂಕು 4 ಕೋಟಿ ವೆಚ್ಚದಲ್ಲಿ ನಾವು ಕನಕಬ ಸಮುದಾಯ ಭವನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇವತ್ತು ಹಣ ಇರಲಿಲ್ಲ ಅಂತಂತಂದ್ರೆ ಇದನ್ನೆಲ್ಲ ಮಾಡೋಕ್ಕಾಗ್ತಿತ್ತಾ? ಮತ್ತು ಈ ಬಾರಿ ಎಲ್ಲ ಕ್ಷೇತ್ರಗಳಿಗೂ 50 ಕೋಟಿ ಕೊಡಬೇಕು ಅಂತೇಳಿ 8,000 ಕೋಟಿ ಎಲ್ಲ ಕ್ಷೇತ್ರಗಳಿಗೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಮೀಸಲಾಗಿಟ್ಟಿದ್ದಾರೆ. ಮತ್ತು ಬೆಂಗಳೂರು ನಗರಕ್ಕೆ ಅಂತ ಪ್ರತ್ಯೇಕವಾಗಿ 2,000 ಕೋಟಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿರೋದು ಅಂಥದ್ದು ತಪ್ಪು ಕಲ್ಪನೆ. ಸೊ ಅಭಿವೃದ್ಧಿ ಕಾರ್ಯಕ್ರಮ ನಡೀತಿದೆ. ಮತ್ತು ನಮ್ಮ ಪಕ್ಷ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಮತ್ತು ಪಕ್ಷ ಕೂಡ ಹೇಳಿದೆ, ಗ್ಯಾರಂಟಿ ಸ್ಕೀಮ್ಗಳನ್ನು ನಿಲ್ಲಿಸಲ್ಲ, 5 ವರ್ಷಗಳು ಕೂಡ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತೇವೆ. 2013 ಮತ್ತು 18 ತಂದೆಯವರು ಮುಖ್ಯಮಂತ್ರಿಯಾಗಿದ್ದಾಗ ಎಷ್ಟು ಅನುದಾನ ಸಿಗ್ತಿತ್ತು ಅದಕ್ಕೆ ಕಂಪೇರ್ ಮಾಡ್ತಿದ್ದಾರೆ. ಆದರೆ BJP ಅವ್ರ ಕಾಲದಲ್ಲಿ ಎಷ್ಟು ಅನುದಾನ ಬಂತು ಅಂತ ನೋಡಬೇಕು. BJP ಅವ್ರ ಕಾಲದಲ್ಲಿ ಬಹಳ ಕಮ್ಮಿ ಅನುದಾನ ಬಂತು. ಸೊ ಅವ್ರಿಗೆ ಹೋಲಿಸಿದ್ರೆ ನಾವು ಸರಿಯಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಚೆನ್ನಾಗೇ ಮಾಡ್ತಿದ್ದೀವಿ, ಹೆಚ್ಚು ಅನುದಾನ ಕೊಟ್ಟಿದ್ದೀವಿ. ಈಗಾಗಲೇ 25 ಕೋಟಿ ಎಲ್ಲ ಕ್ಷೇತ್ರಗಳಿಗೂ ಕೊಟ್ಟಿದ್ದಾರೆ. ಮತ್ತು ಈ ವರ್ಷ ಕೂಡ ಬಜೆಟ್ನಲ್ಲಿ 50 ಕೋಟಿ ಎಲ್ಲ ಕ್ಷೇತ್ರಗಳು ಕೊಡಬೇಕು ಅಂತ ಹೇಳಿ ಮೀಸಲಾಗಿಟ್ಟಿದ್ದಾರೆ. ಸೊ ಹಾಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಿದೆ. ಯಾವ ಕಾರ್ಯಕ್ರಮ ಕೂಡ ನಿಂತಿಲ್ಲ. ಈಗಾಗಲೇ ಮೈಸೂರಿನ ಎಲ್ಲ ಪತ್ರಕರ್ತರು ಕೇಳಿದ್ದಾರೆ, ನಾನು ಈಗಾಗಲೇ ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದೇನೆ. CM ಬದಲಾವಣೆ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು, ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದು. ಆದರೆ ಹೈಕಮಾಂಡ್ನವರು ಇದುವರೆಗೂ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀವಿ ಅಂತ ಯಾವುದೇ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ. ಯಾವುದೇ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ, ಆವಾಗ ಶಾಸಕರು ಏನಾದರೂ ಮಾತನಾಡ್ಬೋದು ಅವ್ರವ್ರ ಲೀಡರ್ಗಳ ಪರವಾಗಿ. ಆದರೆ ಅದರರ್ಥ ಹೈಕಮಾಂಡು ಮುಖ್ಯಮಂತ್ರಿಗಳ ಬದಲಾವಣೆಗೆ ಮುಂದಾಗಿದೆ ಅಥವಾ ನಮ್ಮ ಸರ್ಕಾರ ಅಸ್ಥಿರವಾಗಿದೆ ಅಂತೇನಿಲ್ಲ. ಸೊ ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಬಂದಾಗ ನಮ್ಮ AICC ಕಾರ್ಯದರ್ಶಿಗಳು ಅವರು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಬದಲಾವಣೆ ನಾವು ಮಾಡೋದಿಲ್ಲ ಅಂತೇಳಿ. ಸೊ ಹಾಗಾಗಿ 5 ವರ್ಷಗಳು ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. AICC ಹಿಂದುಳಿದ ವರ್ಗಗಳ ಘಟಕ ಏನಿದೆ ಅದಕ್ಕೆ ಸದಸ್ಯರನ್ನಾಗಿದ್ದಾರೆ, ಅಧ್ಯಕ್ಷರನ್ನಾಗಿ ಮಾಡಿಲ್ಲ. ಅದು ತಪ್ಪಾಗಿ ಮಾಹಿತಿ ಹೋಗಿದೆ. ಟ್ವಿಟರ್ನಲ್ಲಿ ತಂದೆಯವರು ಅದನ್ನು ಸ್ಪಷ್ಟಪಡಿಸಿ, ಅದಕ್ಕೂ ಮತ್ತೆ ಮುಖ್ಯಮಂತ್ರಿ ಹಿಂದುಳಿದ ವರ್ಗದಲ್ಲಿ ಯಾರು ಹಿಂದುಳಿದ ವರ್ಗದವ್ರ ಪರವಾಗಿ ದನಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾಯಕಗಳನ್ನು ಐಡೆಂಟಿಫೈ ಮಾಡಿ ಅವರು ಸದಸ್ಯಗಳನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ತಂದೆಯವರು ಕೂಡ ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಹಿಂದುಳಿದ ವರ್ಗದ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರನ್ನು ಸದಸ್ಯರನ್ನಾಗಿ ಮಾಡಿದ್ರೆ ಅವರು ಒಂದು ಮೌಲ್ಯಯುತವಾದಂಥ ಗಣನೀಯವಾದ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಆ ಒಂದು ಸಮಿತಿಗೆ ಅವ್ರನ್ನ ಸದಸ್ಯರು ಮಾಡಿದ್ದಾರೆ. ಏನು ನಮ್ಮ ಕಾಂಗ್ರೆಸ್ ಶಾಸಕರು ಹೋಗಿ ಅಶೋಕ್ ಅವ್ರ ಹತ್ರ ಹೇಳಿದಾರಂತ ಇಲ್ಲ ತಾನೆ? ಮತ್ತೆ ಅವ್ರು ಹೇಗೆ ಹೇಳ್ತಾರೆ? ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, BJP ಪಕ್ಷದವರು ನಮ್ಮ ಸರ್ಕಾರ ಬಂದಾಗಿಂದನೂ ಕೂಡ ಇದೇ ರೀತಿ ಹೇಳ್ತಿದ್ದಾರೆ. ತಂದೆಯವರು ಇವಾಗ ಇಳಿದು ಬಿಡ್ತಾರೆ, ಮುಂದಿನ ತಿಂಗಳು ಇಳಿದು ಬಿಡ್ತಾರೆ, MP ಎಲೆಕ್ಷನ್ ಆದಮೇಲೆ ಇಳಿದು ಬಿಡ್ತಾರೆ, ಮೂಡ ಕೇಸ್ ಆದಮೇಲೆ ಇಳಿದು ಬಿಡ್ತಾರೆ ಅಂತ ಹೇಳಿ. ಬಟ್ ಆ ರೀತಿ ಯಾವುದೂ ಆಗಿಲ್ಲ. ಸೊ ಹಾಗಾಗಿ BJP ಅವರು ಮಾಡುವಂಥ ಪ್ರಿಡಿಕ್ಷನ್ಸ್ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಯ್ತು. ಅದು ನೀವು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿರೋಂಗೆ ಹೈಕಮಾಂಡು ಬಹಳ ಫೇರಾಗಿ ನಡ್ಕೊಳ್ತಾ ಇದೆ. ಎಲ್ಲ ನಾಯಕರುಗಳನ್ನು ಪರಿಗಣಿಸಿ ಅವರ ಯಾರು ಹೇಳೋದ್ರೊಳಗೆ ಏನು ಸತ್ವ ಇರುತ್ತೆ ಅದನ್ನ ನೋಡ್ಕೊಂಡು ಹೈಕಮಾಂಡ್ ಅವ್ರು ನಡ್ಕೊಳ್ತಾರೆ. ಅದು ಅವರ ಅಭಿಪ್ರಾಯ. DK ಶಿವಕುಮಾರ್ ಸರ್ ಅವರ ಕೊಡುಗೆ ಅಂತೂ ಇದ್ದೇ ಇದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವರು ಪಕ್ಷದ ಅಧ್ಯಕ್ಷರಾಗಿ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಮತ್ತು ಪಕ್ಷನ ಭಾಳಷ್ಟು ಬಲವರ್ಧನೆಗೊಳಿಸಿದ್ದಾರೆ. ನಾವು ಆಪೋಸಿಷನ್ಲಿದ್ದಾಗ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ರು. ಮೇಕೆದಾಟು ಕಾರ್ಯಕ್ರಮ ಇರ್ಬೋದು, ಮತ್ತು ಮನೆ ಮನೆಗೆ ಕಾಂಗ್ರೆಸ್ ಪಕ್ಷ ಅಂತ ಕಾರ್ಯಕ್ರಮ ಇರ್ಬೋದು. ಸೊ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ 5 ವರ್ಷ ನಾವು ವಿರೋಧ ಪಕ್ಷದಲ್ಲಿದ್ದಾಗ ವಿರಾಮನೇ ಕೊಟ್ಟಿರಲ್ಲ. ಪಕ್ಷದ ಸಂಘಟನೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರ ಕೊಡುಗೆ ಖಂಡಿತ ಇದೆ, ಅದರೊಳಗೇನು ತಪ್ಪಿಲ್ಲ. ಬಟ್ ಆದರೆ ಹೈಕಮಾಂಡ್ ಅವರು ಮತ್ತು ಹೆಚ್ಚಿನ ಶಾಸಕರ ಒಂದು ಅಭಿಪ್ರಾಯದ ಮೇರೆಗೆ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯ ಅವ್ರನ್ನ ಮಾಡಿದ್ದಾರೆ. ಸೊ ಇವಾಗ ಅವ್ರನ್ನ ಬದಲಾವಣೆ ಮಾಡುವಂಥ ಪ್ರಶ್ನೆ ಇಲ್ಲ ಅಂತ ಹೈಕಮಾಂಡ್ ಹೇಳಿದ್ದಾರೆ. ಸೊ ಹಾಗಾಗಿ ಬೇರೆ ಯಾರು ಅದ್ರ ಬಗ್ಗೆ ಕಾಮೆಂಟ್ ಮಾಡುವಂಥ ಅಗತ್ಯ ಇಲ್ಲ.